नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मे जडमतिरपि जन्तुर् जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरंपरा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदंबर। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरु त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। ओम हरि ओम हरि ओम। स्वस्तिस्तु अशेष सन्मंगलानि सन्तु। श्लोकैक श्रवणपठनमात्रेण उक्तश्च श्रोतॄणां निखिल कलीकृत कल्मषापनोदनपटुतरे धर्माद्यखिल पुरुषार्थ साधने भूते। अद्य विष्णु सहस्रनाम तथा बृहति सहस्र मंत्राणां तुलनात्मक विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे,
ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ನಿನ್ನೆವರೆಗೆ ಋಷಿಕೇಶ ನಾಮದ ಮಹಿಮೆಯನ್ನು ನಾವು ಕೇಳಿದ್ದೇವೆ. ಋಷಿಕೇಶ ನಾಮಸ್ಮರಣೆಯಿಂದ ಭೂತ ಪ್ರೇತ ಮೊದಲಾದ ಸಕಲ ದುಷ್ಟಶಕ್ತಿಗಳು ಹೊರಟೋಗಿ ಒಳ್ಳೆಯ ಉತ್ಸಾಹ ಸ್ಫೂರ್ತಿ ಬಂದು ನಿಶ್ಚಿಂತರಾಗಿ ನಮ್ಮ ಭಗವಂತನ ಪಡೆಯುವ ಮೋಕ್ಷ ಸಾಧನವನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಆದ್ದರಿಂದಾಗಿ ಆ ಪರಮಾತ್ಮನ ಹೆಸರನ್ನು ತೆಗೆದುಕೊಳ್ಳಬೇಕು. ಅರ್ಜುನ ಹೇಳ್ತಾನೆ, ಪರಮಾತ್ಮ ಇಂಥ ಅದ್ಭುತ ವಿಶ್ವರೂಪನೆಂದಿದೆ ಇಲ್ಲ, ಈ ಋಷಿಕೇಶನಾದ ನಿನ್ನ ವಿಶ್ವರೂಪವನ್ನು ಋಷಿಕೇಶನ್ ಪ್ರತ್ಯೇಕ ಈ ಹೆಸರನ್ನೇ ಯಾಕೆ ಹೇಳಿದ ಅರ್ಜುನ? ಯಾಕೆ ಅಂತಂದರೆ ಅವನಿಗೆ ದಿವ್ಯವಾದ ಕಣ್ಣನ್ನು ಪರಮಾತ್ಮ ಕೊಟ್ಟಿದ್ದ. ಅದರಿಂದಾಗಿ ಸಕಲ ಇಂದ್ರಿಯ ನಿಯಾಮಕ ಪರಮಾತ್ಮ ಅಂತನ್ನೋದು ಪ್ರತ್ಯಕ್ಷವಾಗಿ ಅನುಭವಿಸಿದ್ದ. ಅದಕ್ಕೋಸ್ಕರ ಪರಮಾತ್ಮನನ್ನು ಋಷಿಕೇಶ ಅಂತೇಳಿ ಕರೆದು ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ, ನಿನ್ನ ಗುಣಗಾನ ಮಾಡಿದರೆ ಜಗತ್ ಪ್ರಹೃಷ್ಯತ್ಯ ಅನುರಜ್ಯತೆ ಚ, ಎಲ್ಲ ದೇವಾದಿ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ. ಆದರೆ ದುಷ್ಟಶಕ್ತಿಗಳು ರಕ್ಷಾಂಶ ಭೀತಾನಿಧಿ ಚೋದ್ರವಂತೆ ಸರ್ವೇ ನಮಸ್ಯಂತಿ ಸಿದ್ಧಸಂಘ ಅನ್ನೋ ವಿಚಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಇಂಥ ಋಷಿಕೇಶನಾದ ಪರಮಾತ್ಮನ ಮಹಿಮೆ ವ್ಯಕ್ತಪಡಿಸುವ ಅಪೌರುಷೇಯ ಗ್ರಂಥಗಳು ವೇದಾದಿಗಳು. ಪೌರುಷೇಯ ಗ್ರಂಥಗಳು ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಭಾಗವತ ಇತ್ಯಾದಿಗಳು. ಆ ಇತ್ಯಾದಿಗಳು ಯಾರನ್ನು ಹೊಗಳುತ್ತವೆ? ಭಗವಂತನನ್ನೇ ಹೊಗಳುತ್ತವೆ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನು? ಈ ಪ್ರಮಾಣ ಪದ್ಮನಾಭಾಯ ನಮಃ. ಭಗವಂತನನ್ನೇ ಹೊಗಳುತ್ತವೆ, ಭಗವಂತನಿಂದಲೇ ಉಪದೇಶ ಮಾಡಲ್ಪಡ್ತವೆ. ಅದನ್ನು ಬ್ರಹ್ಮದೇವರು ಸ್ವೀಕಾರ ಮಾಡ್ತಾರೆ. ಪರಮಾತ್ಮನಿಂದ ಬರುವ ಜ್ಞಾನದ ಆ ಪ್ರವಾಹವನ್ನು ಜೀವರ ಪ್ರತಿನಿಧಿಯಾದ ಜೀವೋತ್ತಮನಾದ ಬ್ರಹ್ಮದೇವರು ಸ್ವೀಕಾರ ಮಾಡ್ತಾರೆ ಅನ್ನುವ ವಿಚಾರ ಈ ಪದ್ಮನಾಭ ಅಂತನ್ನೋ ಹೆಸರಿನಲ್ಲಿ ಬಂದಿದೆ. ಭಗವಂತನಿಗೆ ನಾಭಿಕಮಲದಲ್ಲಿ ಇದು ನನ್ನ ಜೀವನಕ್ಕೆ
ಹೊಸ ತಿರುವನ್ನು ಕೊಡ್ತಕ್ಕಂತಹ ಶ್ರೇಷ್ಠ ಆಶ್ರಯ ಅಂತ ತಿಳ್ಕೊಂಡಂಥೇಳಿ ಬ್ರಹ್ಮದೇವರು ಆ ಪದ್ಮವನ್ನು ತನ್ನ ಆಶ್ರಯವಾಗಿ, ತನ್ನ ಮುಂದಿನ ಸಾಧನಕ್ಕೆ ಸಾಧನವಾಗಿ, ಕಾರಣವಾಗಿ ಸ್ವೀಕಾರ ಮಾಡ್ತಾರೆ. ಆನಂತರ ಪರಮಾತ್ಮನು ಮಾಡುವ ಉಪದೇಶವನ್ನು ಏಕಾಗ್ರ ಮನಸ್ಸಿನಿಂದ ಗ್ರಹಣ ಮಾಡ್ತಾರೆ. ಆನಂತರ ಅದನ್ನೇ ಜಗತ್ತಿಗೆ ಮುಂದೆ ಕೊಡ್ತಾರೆ. ಹೀಗಾಗಿ ಅನಾದಿ ವೇದಗಳನ್ನು ಮೊಟ್ಟ ಮೊದಲು ಜಗತ್ತಿಗೆ ಕೊಟ್ಟವರು ಪರಮಾತ್ಮ, ಸ್ವೀಕರಿಸಿದವನು ಬ್ರಹ್ಮದೇವರು. ಆದ್ದರಿಂದ ಪದ್ಮನಾಭ. ಪದ್ಮನಾಭಕ್ಕೂ ಈ ಅರ್ಥಕ್ಕೂ ಸಂಬಂಧ ಏನು? ಸಂಬಂಧ ಈ ರೀತಿಯಾಗಿದೆ. ಪದ್ಮಂ ಸ್ವಕಾರಣತ್ವೇನ ನಯತಿ. ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿದ ಆ ಕಮಲವನ್ನು, ಪದ್ಮವನ್ನು ಬ್ರಹ್ಮದೇವರು ಇದು ನನ್ನ ಸಾಧನೆಗೆ ಕಾರಣ ಅಂತ ತಿಳ್ಕೊಂಡಂಥೇಳಿ ಅದನ್ನು ಸ್ವೀಕರಿಸಿ ಅಲ್ಲಿ ಆಶ್ರಯವನ್ನು ಪಡೀತಾರೆ. ಆನಂತರ ಪರಮಾತ್ಮನು ಹೇಳುವ ಪ್ರತಿಯೊಂದು ಉಪದೇಶವನ್ನು, ಅಪೌರುಷೇಯ ಗ್ರಂಥಗಳ ಉಪದೇಶವನ್ನು, ಆನಂತರ ಪಾಂಚರಾತ್ರಾದಿ ಪೌರುಷೇಯ ಗ್ರಂಥಗಳನ್ನು ಪರಮಾತ್ಮ ಮೊಟ್ಟ ಮೊದಲು ಜೀವೋತ್ತಮನಾಗಿರ್ತಕ್ಕಂತಹ ವಾಯುದೇವರಿಗೆ ಉಪದೇಶ ಮಾಡ್ತಾನೆ, ಬ್ರಹ್ಮನಿಗೆ ಉಪದೇಶ ಮಾಡ್ತಾನೆ. ಬ್ರಹ್ಮವಾಯುಗಳು ಇಬ್ಬರು ಒಂದೇ. ಇಂಥ ಪರಮಾತ್ಮ ನಿಂದ ಜ್ಞಾನವನ್ನು ಪಡೆದು ಅದನ್ನು ಜಗತ್ತಿನಲ್ಲಿ ಪ್ರೇರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಭಗವಂತ ಬ್ರಹ್ಮ ಅನ್ನುವ ಜೀವನ ಪ್ರತಿನಿಧಿಯಾಗಿಟ್ಟುಕೊಂಡು ಸಕಲ ಜೀವರು ಈ ವೇದ ಮಂತ್ರದಿಂದ ನೀನೇ ಪ್ರತಿಪಾದ್ಯ ಅಂತ ತಿಳ್ಕೊಂಡಂತೇಳಿ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಅದನ್ನು ಸ್ವೀಕಾರ ಮಾಡು ಅನ್ನುವ ಅರ್ಥ ವಿಚಾರ ಇಲ್ಲಿ ಬರ್ತದೆ. ಆ ಬೃಹತಿ ಸಹಸ್ರದ ಮಂತ್ರ ಈ ರೀತಿಯಾಗಿದೆ. ತುಭ್ಯಂ ಬ್ರಹ್ಮಾಣಿ ಕಿರ ಇಂದ್ರ ತುಭ್ಯಂ ನದಂ ಓದತೀನಾಂ ಸತ್ರಾದಧಿರೇ ಹರಿವೋಜುಷಸ್ವ ನದಂ ಯೋ ಯುವತೀನಾಂ. ನಮ್ಮ ವಿದ್ಯಾರ್ಥಿಗಳಿಗೆ ಬೃಹತಿ ಸಹಸ್ರ ಮುಖೋದ್ಗತ ಬರ್ತದೆ. ಈಗ ಹೇಳ್ತಾರೆ ನೋಡಿ, ಇಬ್ಬರು ಇದ್ದಾರೆ ಇಲ್ಲಿ ಎದುರಿಗೆ, ಹೇಳ್ತಾ ಇದ್ದಾರೆ, ಹೇಳಿ. ಓಂ ತುಭ್ಯಂ ಬ್ರಹ್ಮಾಣಿ ಗಿರ ಇಂದ್ರ ತುಭ್ಯಂ ಪತಿಂ ವೋ ಅಜ್ಞಾನಾಂ ಸತ್ರ ಹರಿವೋಜಸ್ವ ನದಂ ಯೋ ಯುವತೀನಾಂ. ತುಭ್ಯಂ ಬ್ರಹ್ಮಾಣಿ ಗಿರ ಇಂದ್ರ ತುಭ್ಯಂ ನದಂ ವ ಓದತೀನಾಂ ತತ್ರಾದತಿರೆ ಹರಿವೋಜಸ್ವ ನದಂ ಯೋ ಯುವತೀನಾಂ. ಈ ಕಠಿಣವಾದ ಬೃಹತಿ ಸಹಸ್ರದ ಮಂತ್ರವನ್ನು ನಮ್ಮ ವಿದ್ಯಾರ್ಥಿಗಳು ಮುಖೋದ್ಗತ ಮಾಡಿಕೊಂಡಿದ್ದಾರೆ. ಈ ಮಂತ್ರದ ಅರ್ಥ ಈ ರೀತಿಯಾಗಿದೆ. ಎಲೆ ಪರಮೇಶ್ವರದಿಂದ ಯುಕ್ತನಾದ್ದರಿಂದಾಗಿ ಇಂದ್ರ ಅಂತನೂ ಹೆಸರುಳ್ಳ ಶಚೀಪತಿ ಇಂದ್ರನಿಗೆ ನಂತರ ದೇವರ ಹೆಸರೇ ಅಲ್ಲಿ ಇಟ್ಕೊಂಡಿದ್ದಾನೆ ಅಷ್ಟು ಅವನು. ತುಭ್ಯಂ ನಿನ್ನನ್ನೇ ಸ್ತೋತ್ರ ಮಾಡುವುದಕ್ಕೋಸ್ಕರ. ಯಾಕೆ? ನೀನೇ ಅವುಗಳಿಂದ ಪ್ರತಿಪಾದ್ಯ. ಅವು ಯಾವಪ್ಪ? ಬ್ರಹ್ಮಾಣಿ. ಬ್ರಹ್ಮ ಅಂದರೆ ವೇದ. ವೇದಗಳು ನಿನ್ನನ್ನೇ ಸ್ತೋತ್ರ ಮಾಡೋದಕ್ಕೋಸ್ಕರ. ಯಾಕೆ? ಪರಮ ಮುಖ್ಯ ವೃತ್ತಿಯಿಂದ ಸಕಲ ವೇದವಾಕ್ಯಗಳಿಂದ ನೀನೇ ಪ್ರತಿಪಾದ್ಯನಾಗಿದ್ದಿ. ಈ ಮಾತು ಪರಮಾತ್ಮ ಕೃಷ್ಣಾವತಾರದಲ್ಲಿ ನೀನೇ ಹೇಳಿದ್ದಿ. ವೇದಶ್ಚ ಸರ್ವೈ ಅಹಮೇವ ವೇದ್ಯ. ಪ್ರತಿಯೊಂದು ವೇದದ ಅಕ್ಷರಗಳು ನನ್ನ ಮಹಿಮೆಯನ್ನು ತಿಳಿಸುತ್ತವೆ. ಆನಂತರ ಆ ಹೆಸರನ್ನು ಇಟ್ಟುಕೊಂಡ ದೇವತೆಗಳು ಸ್ವಲ್ಪ ಸ್ವಲ್ಪ ವಿಶೇಷವಾಗಿ ಅವರ ಯೋಗ್ಯತಾನುಸಾರವಾಗಿ ಸಿಗ್ತದೆ.
ಸತ್ರ ಸಹೈವ ದಧಿರೆ. ಈ ವೇದವಾಕ್ಯಗಳನ್ನು ಬ್ರಹ್ಮದೇವರು ದಧಿರೆ ಸ್ವೀಕಾರ ಮಾಡಿದರು, ಮನಸ್ಸಲ್ಲಿ ಗಟ್ಟಿಯಾಗಿ ಸ್ಥಿರ ಮಾಡಿಕೊಂಡರು. ಆನಂತರ ತಮ್ಮ ಸ್ಮರಣ ಶಕ್ತಿಯಲ್ಲಿ ಅದನ್ನು ರಿಸರ್ವ್ ಆಗಿಟ್ಟರು. ಸತ್ರ ಸಹೈವ ದಧಿರೆ. ಏನು ದಧಿರೆ, ಏನು ಧಾರಣ ಮಾಡಿದರು ಬ್ರಹ್ಮದೇವರು? ಗಿರಹ, ಪರಮಾತ್ಮ ಮಾಡಿದ ಅಪೌರುಷೆಯಾದ ವೇದವಾಕ್ಯಗಳನ್ನು, ಆನಂತರ ಪರಮಾತ್ಮ ಬೇರೆ ಬೇರೆ ರೂಪದಿಂದ ಉಪದೇಶ ಮಾಡಿದ ಪಂಚರಾತ್ರ, ಭಾರತ, ಮೂಲ ರಾಮಾಯಣ, ಭಾಗವತ, ಬ್ರಹ್ಮಸೂತ್ರ ಮೊದಲಾಗಿರ್ತಕ್ಕಂತಹ ಪೌರುಷೇಯ ಪ್ರಮುಖ ಗ್ರಂಥಗಳನ್ನು ಕೂಡ ಹೇ ಹರಿವ ಸಕಲ ಇಂದ್ರಿಯ ಪ್ರೇರಕನಾದ, ಹರಿ ಅಂದರೆ ಕುದುರೆ, ಕುದುರೆ ಅಂತಂದರೆ ನಮ್ಮ ಇಂದ್ರಿಯಗಳು. ಇಂದ್ರಿಯಾಣಿ ಹಯಾನ್ಯಾಹು ಅಂತೇಳಿ ಕಠೋಪನಿಷತ್ತು ಮತ್ತು ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾರೆ. ಅವುಗಳನ್ನು, ಆ ಇಂದ್ರಿಯಗಳನ್ನು ನಿನ್ನ ಅಧೀನದಲ್ಲಿಟ್ಟುಕೊಂಡು ಆನಂತರ ಸಕಲ ಜನರ ಇಂದ್ರಿಯಗಳ ಪ್ರೇರಕನಾದ ಪರಮಾತ್ಮ ಈ ಬ್ರಹ್ಮದೇವರು ಮಾಡುವ ಸ್ತೋತ್ರವನ್ನು ಉಪಲಕ್ಷಣತೆಯ ಎಲ್ಲ ಜೀವರಾಶಿಗಳು ಮಾಡುವ ವೇದ ಮಂತ್ರದ ಅಥವಾ ಪೌರುಷೇಯ ಗ್ರಂಥದ ಎಂದು ಉಚ್ಚಾರಣೆ ಮಾಡಿದ ಆ ನಿನ್ನ ಸ್ತುತಿಯನ್ನು ಪರಮಾತ್ಮ ನೀನು ಜುಷಸ್ವ, ನಿಶ್ಚಿತವಾಗಿ ಸ್ವೀಕರಿಸ್ತೀನಿ ಅಂತ ನನ್ನ ವಿಶ್ವಾಸ ಇದೆ, ಆದ್ದರಿಂದ ಸ್ವೀಕರಿಸು ಪರಮಾತ್ಮ ಅಂತ ಹೇಳಿ ಈ ಮಂತ್ರದಿಂದ ಸ್ತೋತ್ರ ಮಾಡ್ತಾ ಇದ್ದ. ಹೇ ತುಭ್ಯಂ ಬ್ರಹ್ಮಾಣಿ ಸತ್ರಾಸಹೈವ ದಧಿರೆ ಗಿರಹ. ಹೇ ಹರಿವ ತ್ವಂ ಜುಷಸ್ವ, ಸ್ವೀಕರು. ಅವು ನಿಮ್ಮನ್ನು ಸ್ತೋತ್ರವನ್ನು ಮಾಡ್ತವೆ ಎಲ್ಲ ಮಂತ್ರಗಳು, ಯಾಕೆ ನೀವೇ ಪ್ರತಿಪಾದ್ಯರು. ಆಗ ಈ ಮಂತ್ರದಿಂದ ಸ್ತೋತ್ರ ಮಾಡಿದ ಮಾಡುವ ವೇದವಾಕ್ಯಗಳು ಅದನ್ನು ಬ್ರಹ್ಮದೇವರು ಸ್ವೀಕರಿಸಿ ನಮಗೆ ಕೊಟ್ಟಿದ್ದರಿಂದಾಗಿ ಆ ವೇದವಾಕ್ಯಗಳಿಂದ ಪರಮಾತ್ಮನ ಸ್ತೋತ್ರ ಮಾಡಿದರೆ ಪರಮಾತ್ಮ ನಮಗೆ ಉತ್ತಮವಾದ ಗತಿ ಕೊಟ್ಟೇ ಕೊಡ್ತಾನೆ. ಅಷ್ಟೇ ಅಲ್ಲ, ಹೇಗೆ ಧ್ರುವರಿಗೆ ಶಾಶ್ವತ ಸ್ಥಾನವನ್ನು ಕೊಟ್ಟನೋ ನಮ್ಮ ಶಾಶ್ವತ ಸ್ಥಾನವನ್ನು ಕೂಡ ಪರಮಾತ್ಮ ತಪ್ಪದೇ ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಪದ್ಮನಾಭ ಪದ್ಮನಾಭ ಅಂತ ತಿಳ್ಕೊಂಡಂತ ಹೆಸರು. ಈ ಪದ್ಮನಾಭವನ್ನು ಬಿಡಿಸುವ ಕ್ರಮ, ಈ ಪದವನ್ನು ಬಿಡಿಸುವ ಕ್ರಮ, ಪದ್ಮಂ ಸ್ವಕಾರೇಣ ನಯತಿ ಸ್ವಕಾರಣೇನ ನವತಿ ಸ್ವೀಕರೋತಿ, ತನ್ನ ಆಶ್ಚರ್ಯವಾಗಿದ್ದನ್ನು ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರಿಗೆ ಪದ್ಮನಃ ಅಂತ ತಿಳ್ಕೊಂಡಂತ ಹೆಸರು. ಪದ್ಮನ, ಈ ಪದ್ಮನನು ಮಾಡಿದ ಸ್ತೋತ್ರವನ್ನು ಆಭಹ ಪರಮಾತ್ಮ ನೀನು ಸ್ವೀಕರಿಸಿ, ಇದು ನನ್ನ ಮಹಿಮೆ ಅಂತ ತಿಳ್ಕೊಂಡು ಅಂತೇಳಿ ಅಂತನ್ನುವುದನ್ನು ಸಂತೋಷದ ಅಭಿವ್ಯಕ್ತವನ್ನು ಮಾಡಿ ಪರಮಾತ್ಮ ನಮ್ಮೆಲ್ಲರನ್ನೂ ಹರಸುತ್ತಾನೆ. ಇಂಥ ಪರಮಾತ್ಮ ಯಾರು? ನಮ್ಮ ವೇದ ಮಂತ್ರಗಳನ್ನು ಕೊಟ್ಟವನು ಅವನೇ, ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥವರು ಅವರೇ. ನದಮ್ಮ ಓದತೇನಾಂ, ಸಕಲ ವೇದವಾಕ್ಯಗಳಿಗೆ ಸ್ವಾಮಿಯಾಗಿರ್ತಕ್ಕಂತಹ ಪ್ರಾಣದೇವರು ಮೊದಲಾದ ಮಾಡುವ ಸ್ತೋತ್ರವನ್ನು ಪರಮಾತ್ಮ ನೀನು ಸ್ವೀಕರಿಸು. ತನ್ವಂ ಹರಿಭೋ ಜುಷಸ್ವ ಅಂತೇಳಿ ವೇದ ಮಂತ್ರ ನಮಗೆ ಹೇಳ್ತಾರೆ.
ಇಂತಹ ಪದ್ಮನಾಭನ ಹೆಸರಿನ ವಿಶಿಷ್ಟವಾಗಿರ್ತಕ್ಕಂತಹ ಕೆಲವು ವಿವರಣೆಗಳು ಈ ರೀತಿಯಾಗಿ ಇವೆ. ದೇವರು ಪರಮಾತ್ಮನ ನಾಭಿಕಮಲವನ್ನು ಆಶ್ರಯಿಸಿ ಅಭಿವ್ಯಕ್ತರಾದರು ಅಂತನ್ನುವುದಕ್ಕೋಸ್ಕರ ಈ ಹೆಸರು ಬಂದಿದೆ. ಪದ್ಮಂ ಜಗದಾಧಾರ ಪದ್ಮಂ, ಜಗತ್ತಿಗೆ ಆಧಾರಕರವಾಗಿರ್ತಕ್ಕಂಥ ಪದ್ಮಂ. ನಾಭೋ, ಯಾವನ ನಾಭಿಯಲ್ಲಿ ಇದೆ ಇಂಥ ಪದ್ಮ. ಆ ನಂತರ ಭಗವಂತನಿಗೆ ಪದ್ಮನಾಭ ಅಂತ ತಿಳ್ಕೊಂಡು ಅಂತ ಹೆಸರು. ಆಯ್ತಲ್ಲ, ಇಷ್ಟೇ ಅರ್ಥ ಆಯ್ತಲ್ಲ, ಇನ್ನು ಹೆಚ್ಚಿಗೆ ಆಗಬೇಕು. ಪರಮಾತ್ಮ ತಾನು ತನ್ನ ನಾಭಿಯಲ್ಲಿ ಬ್ರಹ್ಮದೇವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ವಿಚಾರ ಅಪೌರುಷೇಯ ಗ್ರಂಥವಾಗಿರ್ತಕ್ಕಂತಹ ವೇದಾದಿಗಳಲ್ಲಿ ಈ ಎಲ್ಲ ವಿಚಾರಗಳು ಪುನಃ ಪುನಃ ಬಂದಿವೆ. ಋಗ್ವೇದದ 10ನೇ ಮಂಡಲ 82ನೇ ಸೂಕ್ತ, ಆ ನಂತರ 6ನೆಯ ಮಂತ್ರ, ಅದು ಈ ರೀತಿಯಾಗಿದೆ. ಅಜಸ್ಯ ನಾಭೋ ಅಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವ ಭುವನಾನಿ ತಸ್ತುಃ. ಪರಮಾತ್ಮನ ನಾಭಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಕಮಲ ಅಭಿವ್ಯಕ್ತವಾಯಿತು. ಅದು ಜಗತ್ತಿಗೆ ಕಾರಣವಾಯಿತು, ಜಗತ್ತಿಗೆ ಆಧಾರವಾಯಿತು ಅಂತನ್ನುವ ವಿಚಾರ ಪದ್ಮನಾಭ ಅಂತನ್ನುವ ಹೆಸರಿನಿಂದ ಬಂತು. ಆಚಾರ್ಯ ಹೇಳ್ತಾರೆ, ಈ ಪದ್ಮದಲ್ಲಿ ಬ್ರಹ್ಮದೇವರು ಆಶ್ರಿತರಾಗಿದ್ದಾರೆ ಅಂತನ್ನೋದು ಕೂಡ ಈ ಮಂತ್ರದಿಂದಲೇ ಸ್ವೀಕರಿಸಬೇಕು. ಅಜಸ್ಯ ನಾಭೋ ಅಧಿ ಏಕಂ ಅರ್ಪಿತಂ, ಪರಮಾತ್ಮನ ನಾಭಿಯಲ್ಲಿರ್ತಕ್ಕಂತಹ ಒಂದು ಏಕಂ ಸರ್ವಶ್ರೇಷ್ಠವಾದ ಜಗತ್ತಿಗೆ ಆಧಾರವಾದ ಒಂದು ಪದ್ಮವು ಅಭಿವ್ಯಕ್ತವಾಯಿತು. ಅದರಲ್ಲಿ ವಿಶ್ವಭುವನಾನಿ ತಸ್ತು, ಸಕಲ ಜಗತ್ತು 14 ಲೋಕಗಳು ಕೂಡ ಸ್ಥಿರವಾದವು ಅಂತ ವೇದ ಮಂತ್ರ ಹೇಳ್ತಾರೆ. ಆದರೆ ಇಲ್ಲಿ ಬ್ರಹ್ಮದೇವರು ಅಲ್ಲಿ ವಿಶೇಷವಾಗಿ ಸೇರಿಕೊಂಡಿದ್ದಾರೆ, ಆಶ್ರಯ ಪಡೆದಿದ್ದಾರೆ ಅಂತನ್ನೋದು ಈ ಮಂತ್ರದಲ್ಲಿ ಅಭಿವ್ಯಕ್ತವಾಗಲಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸ್ಪಷ್ಟ ವಾಕ್ಯದಿಂದ ಸೂಚನೆ ಮಾಡದೇ ಇದ್ದರೂ ಕೂಡ ಪರಮಾತ್ಮನ ನಾಭಿಕಮಲದಲ್ಲಿ ಇರುವರು ಬ್ರಹ್ಮದೇವರು ಅಂತ ತಿಳ್ಕೊಂಡಂತ ಹೇಳಿ ಮುಂದೆ ಅನೇಕ ಗ್ರಂಥಗಳು ಉಲ್ಲೇಖ ಮಾಡ್ತವೆ, ಅನೇಕ ಸ್ಮೃತಿಗಳು ಹೇಳ್ತವೆ. ಪರಮಾತ್ಮ ನಾಭಿಯಲ್ಲಿ ಬ್ರಹ್ಮದೇವರು ಕುಳಿತುಕೊಂಡು ವೇದವನ್ನು ಶ್ರವಣ ಮಾಡಿದರು. ಆದರೆ ಪದ್ಮನಾಭೋ ಯಸ್ಯ ಸಹ ಪದ್ಮನಾಭ ಅಂತ ಇಷ್ಟೇ ಆಗುವಾಗ ಹೊಕ್ಕಳದಲ್ಲಿ ಕಮಲವುಳ್ಳವನು ಅಂತ ಇಷ್ಟೇ ಅರ್ಥ ಮಾಡಿಕೊಂಡ್ರಾಯ್ತು. ಬ್ರಹ್ಮದೇವರು ಅಲ್ಲಿಂದ ಬಂದರು ಅಂದರೆ ಅಲ್ಲಿ ಬ್ರಹ್ಮದೇವರು ವಾಸ ಮಾಡಿ ಪರಮಾತ್ಮನಿಂದ ಎಲ್ಲ ವೇದಗಳನ್ನು ಸತತವಾಗಿ ಶ್ರವಣ ಮಾಡ್ತಾ ಇದ್ದಾರೆ ಅಂತ ಉಲ್ಲೇಖ ಇತಿಹಾಸ ಪುರಾಣಗಳಲ್ಲಿ ತಪ್ಪದೇ ಬಂದಿದೆ. ಅರೆ, ನಾವು ವೇದದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಇತಿಹಾಸ ಪುರಾಣ ಯಾಕೆ ಬೇಕು ಅಂತ ಅನ್ನುವ ಒಂದು ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾರೆ. ಒಟ್ಟು ಪೌರುಷೇಯವಾಗಿರ್ತಕ್ಕಂಥ ಸಾಹಿತ್ಯ, ಅಪೌರುಷ ಸಾಹಿತ್ಯ ಒಂದೇ ಪ್ರಮೇಯವನ್ನು ಹೇಳ್ತಾರೆ.
ಆದ್ದರಿಂದಾಗಿ ವೇದ ಮಂತ್ರಗಳಲ್ಲಿ ಒಂದೆರಡು ಮಾತ್ರೆಗಳು ಅದರ ಅರ್ಥ ಬಾಕಿ ಉಳಿದಿದ್ದರೂ ಕೂಡ ದೋಷವಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿದೆ. ಏನಿದೆ ಅಂತಂದರೆ ಯಸ್ಯ ನಾಭೇರಭೂತ್ ಶ್ರುತೆ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ಮೂರ್ತೆ ವಿಷ್ಣವೇ ಲೋಕಕರ್ತರೆ ಅಂತೇಳಿ ಸ್ಕಂದ ಪುರಾಣ ಭಾಳ ಸ್ಪಷ್ಟವಾಗಿ ಹೇಳುವಾಗ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಅವತರಿಸಿತು. ಆ ನಂತರ ಅಲ್ಲಿ ಬ್ರಹ್ಮದೇವರು ಅಭಿವ್ಯಕ್ತರಾಗಿ ವ್ಯಸ್ತ ಸಮಸ್ತ ವಿಶ್ವಭೂತೆ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಜಗತ್ತಿಗೆ ಕಾರಣ ಈ ಕಮಲ ಅಂತ ತಿಳಿದುಕೊಂಡು ಬ್ರಹ್ಮದೇವರು ಅಲ್ಲಿ ಆಸೀನರಾಗಿ ನನಗೆ ಈ ರೀತಿಯಾಗಿ ಜನ್ಮ ಕೊಟ್ಟವರಾರು ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತಂದಾಗ ಬ್ರಹ್ಮದೇವರು ಸತತವಾಗಿ ವೇದೋಪದೇಶವನ್ನು ಮಾಡಿದ್ದಾರೆ. ಪರಮಾತ್ಮನಿಗೆ ಬ್ರಹ್ಮದೇವರಿಗೆ ಪರಮಾತ್ಮ ಸಕಲ ವೇದ ಪೌರುಷೇಯ ಅಪೌರುಷೇಯ ಗ್ರಂಥಗಳನ್ನು ಧಾರೆಗೆರೆದು ಕೊಟ್ಟ. ಆದ್ದರಿಂದ ಅವರು ಸರ್ವಜ್ಞ ಅಂತನ್ನುವ ಮಾತು ಭಾಳ ಸ್ಪಷ್ಟವಾಗಿ ಬರ್ತದೆ. ರೀತಿಯಿಂದ ಸಮಾಸ ಮಾಡಿದಾಗ ಬ್ರಹ್ಮದೇವರಿಗೆ ಪದ್ಮ ಅಂತ ಹೆಸರು. ಬ್ರಹ್ಮದೇವರಿಗೆ ಪದ್ಮ ಪದ್ಮ ಅಂದ್ರೆ ಹೂವಿನ ಹೆಸರಲ್ಲೇನು? ಪದ್ಮ ಅಂತಕೊಂಡಂತಂದರೆ ಮಹಾಲಕ್ಷ್ಮಿಗೆ ಹೆಸರಲ್ಲೇನು? ಹೌದು. ಅವಳು ಪದ್ಮದಲ್ಲಿ ಕೂತ್ಕೊಳ್ತಾಳೆ, ಆದ್ದರಿಂದ ಅವಳು ಪದ್ಮ ಅಂತ ಅನ್ಸ್ಕೊಳ್ತಾಳೆ. ಇವರು ಪದ್ಮದಲ್ಲಿ ಅಭಿವ್ಯಕ್ತರಾಗ್ತಾರೆ, ಪದ್ಮ ಅಂತಕೊಂಡು ಅನ್ಸ್ಕೊಳ್ತಾರೆ. ಈಗ ನಮ್ಮ ವಿದ್ಯಾರ್ಥಿಗಳು ಕಲಿತ ಮೇಲೆ ತಮ್ಮ ತಮ್ಮ ಊರಿಗೆ ಹೊರಟೋಗಿರ್ತಾರೆ. ಕೆಲವರು ಪುಣೆಗೆ ಹೋಗಿರ್ತಾರೆ, ಕೆಲವರು ಲಾತೂರ್ಗೆ ಹೋಗಿರ್ತಾರೆ, ಕೆಲವರು ಕರ್ನಾಟಕಕ್ಕೆ ಹೋಗಿರ್ತಾರೆ, ಕೆಲವರು ಬೆಳಗಾವಿಗೆ ಹೋಗಿರ್ತಾರೆ, ಕೆಲವರು ಬೆಂಗಳೂರಿಗೆ ಹೋಗಿರ್ತಾರೆ. ಯಾವುದೋ ಉತ್ಸವದ ಕಾರ್ಯಕ್ರಮದಲ್ಲಿ ಬರ್ತಾರೆ. ನಮ್ಮ ಮಕ್ಕಳಿಗೆ ಹೊಸ ವಿದ್ಯಾರ್ಥಿಗಳು ಪಾಠ ಹೇಳುವಾಗ, ನೋಡಪ್ಪ ಬೆಳಗಾವಿ ಬಂತು ನೋಡು, ಬೆಂಗಳೂರು ಬಂತು ನೋಡು. ಬೆಂಗಳೂರು ಬಂದಿರ್ತವೆ ಬಾಂಬೆಗೆ? ಇಲ್ಲ, ಆ ಊರಿನಲ್ಲಿರುವ ವ್ಯಕ್ತಿ ಬಂದಿರ್ತಾರೆ. ಆದ್ದರಿಂದಾಗಿ ಪದ್ಮ ಅಂತಕೊಂಡಂತಂದರೆ ಕಮಲದಲ್ಲಿ ವಾಸ ಮಾಡುವ ಬ್ರಹ್ಮದೇವರಿಗೂ ಪದ್ಮ ಅಂತ ಹೆಸರು. ಪದ್ಮ ನಾಭೌ ಯಸ್ಯ ಸಹ ಅಂತ ಈ ರೀತಿಯಾಗಿ ಬಹುವ್ರೀಹಿ ಸಮಾಸವನ್ನು ಮಾಡಿದಾಗ ಪದ್ಮ ಬ್ರಹ್ಮದೇವರು ಯಸ್ಯ ನಾಭೌ ಯಾವನ ನಾಭಿ ಅಥವಾ ನಾಭಿಯಿಂದ ಹುಟ್ಟಿದ ಕಮಲದಲ್ಲಿ ವಾಸ ಮಾಡಿದ್ದಾರೆಯೋ ಅಂತಹ ಭಗವಂತನಿಗೆ ಪದ್ಮನಾಭ ಅಂತ ತಿಳ್ಕೊಂಡಂತ ಹೆಸರು. ಇದಕ್ಕೆ ಪ್ರಮಾಣ ಏನಾದರೂ ಇದೆಯಾ? ನಮ್ಮ ಆಚಾರ್ಯರು ಪ್ರಮಾಣ ಇಲ್ಲದೆ ಮಾತನಾಡೋದಿಲ್ಲ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಭಾರತಾತ್ಮನಿರ್ಣಯದಲ್ಲಿ ಬ್ರಹ್ಮಪುರಾಣದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ, ಬ್ರಹ್ಮನಿಗೆ ಪದ್ಮ ಅಂತ ಕೊಂಡಂತೇಳಿ ಹೆಸರು. ಪದ್ಮ ಸ್ತ್ರೀರಪಿ ಚೋಚ್ಯತೆ, ಪದ್ಮ ಅಂತ ಕೊಂಡಂತೆ ಮಹಾಲಕ್ಷ್ಮಿಗೂ ಹೆಸರು. ಯಾಕೆ? ಇವರಿಬ್ಬರು ಪದ್ಮವನ್ನು ಆಶ್ರಯಿಸಿದ್ದಾರೆ. ಆದ್ದರಿಂದಾಗಿ ಪದ್ಮ ಶಬ್ದ ಅಂತಂದರೆ ಬ್ರಹ್ಮದೇವರು, ಪದ್ಮ ಬ್ರಹ್ಮನು, ನಾಭೌ ನಾಭಿಕಮಲೆ, ಯಶಸ ಪದ್ಮನಾಭ ಅಂತ ಹೇಳಿ ಭಾಗವತಾತ್ಮನೇ ನಮಗೆ ತಿಳಿಸಿಕೊಡ್ತಾರೆ. ಪರಮಾತ್ಮ ಬ್ರಹ್ಮದೇವರನ್ನು ತನ್ನ
ನಾಭಿ ಕಮಲದಲ್ಲಿ ಇರು ಅಂತ ತಿಳ್ಕೊಂಡಂತ ಹೇಳಿ ಆಜ್ಞೆ ಮಾಡಿ ಇಡಿಸ್ತಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮನ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಪದ್ಮಂ ಚತುರ್ಮುಖಂ ನಯತಿ ಇತಿ ಪದ್ಮನಃ. ಪದ್ಮನು ಬ್ರಹ್ಮದೇವರನ್ನು ತನ್ನ ನಾಭಿಕಮಲದಲ್ಲಿ ಯಾವನು ಇಟ್ಟುಕೊಳ್ಳುತ್ತಾನೆಯೋ ಅಂಥವನಿಗೆ ಪದ್ಮನ ಅಂತ ತಿಳ್ಕೊಂಡಂತ ಹೆಸರು. ಇಂಥ ಪದ್ಮನ ಹೇಗಿದ್ದಾನೆ? 1000ಕ್ಕೂ ಮೀರಿದ ಸೂರ್ಯರಂತೆ ಪ್ರಕಾಶವುಳ್ಳವನಾಗಿದ್ದಾನೆ. ಆ ಸಮ್ಯಕ್ ಭಾತಿ ಪ್ರಕಾಶತೆ ಇತಿ ಆಭಾಹ. ಪರಮಾತ್ಮನ ಪ್ರಕಾಶ ಎಲ್ಲ ಕಡೆ ಹರಡಿದೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಜಗದ್ಭಾಸಯತೆ ಏಕಲಂ. ನನ್ನ ಪ್ರಕಾಶ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನನ್ನ ಕಾಂತಿ ಅಭಿವ್ಯಕ್ತವಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಸೂರ್ಯ ಚಂದ್ರರ ಪ್ರಕಾಶ ಎಲ್ಲಿಗೆ ಹರಡಿದೆ ಅದೆಲ್ಲೂ ಪರಮಾತ್ಮನ ಪ್ರಕಾಶ. ಅವರಿಗೆ ಆ ಸಾಮರ್ಥ್ಯ ಕೊಟ್ಟವನು ಅವನು. ಆದ್ದರಿಂದಾಗಿ ಪದ್ಮನಶ್ಚ ಸೊ ಆಭಶ್ಯ ಪದ್ಮನಾಭ ಅಂತ ಹೇಳಿ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಸ್ಮೃತಿ ಹೇಳ್ತಾರೆ, ಏತ ಕ್ಷೀರೋದಾರಣವಶಾಯಿ ಪದ್ಮನಾಭಾಭಿಧಂ ರೂಪಂ ನಾನಾವತಾರಾಣಾಂ ಮತ್ಸ್ಯಾದೀನಾಂ ವ್ಯಂಜಕಂ ಬೀಜಮವ್ಯಯಂ. ಪರಮಾತ್ಮ ಪದ್ಮನಾಭ. ಆದರೆ ಈ ಪುರಾಣ ಹೇಳ್ತದೆ, ಈ ಪದ್ಮನಾಭ ರೂಪೆಯೇ ಎಲ್ಲ ಅವತಾರಗಳಿಗೂ ಮೂಲ. ಪದ್ಮನಾಭನಿಂದಲೇ ಮತ್ಸ್ಯ ಅಂತನ ರೂಪ ಅಭಿವ್ಯಕ್ತವಾಯಿತು. ಕೂರ್ಮ, ವರಾಹ ಎಲ್ಲ ಈ ಪದ್ಮನಾಭ ಮೂರ್ತಿಯಿಂದಲೇ, ಪದ್ಮನಾಭ ಪರಮಾತ್ಮನಿಂದಲೇ ಅಭಿವ್ಯಕ್ತವಾದ ರೂಪಗಳು. ಅವನದೇ ರೂಪಗಳು ಅಭಿವ್ಯಕ್ತವಾದವು. ಆದರೆ ಕೃಷ್ಣ ಮತ್ತು ರಾಮ ಪದ್ಮನಾಭನಂತೆ ಮೂಲ ರೂಪಗಳು. ಅದಕ್ಕೋಸ್ಕರ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತನ್ನುವ ಮಾತು ಮುಂದೆ ಸ್ಮೃತಿ ಗ್ರಂಥಗಳಲ್ಲಿ ಬರ್ತದೆ. ಆದ್ದರಿಂದಾಗಿ ಲಕ್ಷಣದ ಮೇಲಿಂದ ಆ ಹೆಸರನ್ನು ನಿರ್ಣಯ ಮಾಡ್ತಕ್ಕಂಥ ಒಂದು ಕ್ರಮ, ಇದಕ್ಕೆ ಲಿಂಗಾತ್ಮಕ ಶಬ್ದದ ಸಮನ್ವಯ ಅಂತ ಹೇಳಿ ಕರೀತಾರೆ. ಸಮುದ್ರಶಾಯಿ, ಸಮುದ್ರದಲ್ಲಿ ಶಯನ ಮಾಡಿದ ವ್ಯಕ್ತಿ ಸಮುದ್ರಶಾಯಿ. ಯಾಕೆ? ಸಮುದ್ರದೊಳಗೆ ಮೀನು ಇರ್ತಾವೆ, ಸಮುದ್ರದೊಳಗೆ ಸಿಂಪಿಗಳು ಇರ್ತಾವೆ, ಸಮುದ್ರದಲ್ಲಿ ಮೊಸಳೆಗಳು ಇರ್ತಾವೆ, ಸಮುದ್ರದಲ್ಲಿ ಪಿಂಗ್ವಿನ್ ಪಕ್ಷಿಗಳು ಇರ್ತಾವೆ. ಆದ್ದರಿಂದ ಸಮುದ್ರಶಾಹಿ ಯಾರು? ಅದಕ್ಕೆ ಆ ಲಕ್ಷಣದಿಂದ ಯಾವನಿಗೆ ಇವನ ಹೆಸರು ಪ್ರಸಿದ್ಧವಾಗಿದೆ. ಯೋಗದಿಂದಲೂ ಗೊತ್ತಾಗ್ತದೆ, ರೂಢಿಯಿಂದಲೂ ಗೊತ್ತಾಗ್ತದೆ. ಇಂಥ ಹೆಸರುಗಳಿಗೆ ಯೋಗ ರೂಢಿ ಅಂತ ತಿಳ್ಕೊಂಡಂಥ ಹೆಸರು. ಪದ್ಮನಾಭ ಅಂತನ್ನೋ ಶಬ್ದವನ್ನು ಪದ್ಮಂ ನಾಭೌ ಯಶಸ್ಸಹ ಅಂತ ತಿಳ್ಕೊಂಡಂಥೇಳಿ ಈ ರೀತಿಯಾಗಿ ನಮಗೆ ಬಿಡಿಸ್ಲಿಕ್ಕೆ ಬರ್ತದೆ. ಪದಚ್ಛೇದ ಮಾಡಿ ಅನ್ವಯ ಮಾಡಲಿಕ್ಕೆ ಬರ್ತಾರೆ. ಆದರೆ ಅದರಿಂದ ಅಭಿವ್ಯಕ್ತವಾಗ್ತದೆ ಲಕ್ಷಣದಿಂದ ಅವನು ಯಾರು ಅಂತ ತಿಳ್ಕೊಂಡಂತೇಳಿ. ಇದಕ್ಕೆ ರೂಢ ಲಕ್ಷಣ ಅಂತ ತಿಳ್ಕೊಂಡಂತೇಳಿ ಹೆಸರು. ಸಮುದ್ರಶಾಹಿ ಪರಮಾತ್ಮ ಅಂತ ಹೆಸರು ಎಲ್ಲ ಕಡೆಗೆ ಪ್ರಸಿದ್ಧ ಆಗಿದೆ. ಅವನನ್ನು ಬಿಟ್ಟು ಉಳಿದವರಿಗೆ ಸಮುದ್ರಶಾಹಿ ಅಂತನೂ ಶಬ್ದ ಉಪಯೋಗಿಸಲ್ಪಡುವುದಿಲ್ಲ. ಆ ನಂತರ ಇನ್ನೊಂದು ಉದಾಹರಣೆ ಹೇಳ್ತಾನೆ. ಕಮಲಗಳಿಗೆ
ಜಲಜ ಅಂತ ತಿಳ್ಕೊಂಡಂತೇಳಿ ಹೆಸರು. ನೀರಿನಲ್ಲಿ ಹುಟ್ಟಿದ್ದಕ್ಕೆ ಜಲಜ ಅಂತ ತಿಳ್ಕೊಂಡಂತೇಳಿ ಹೆಸರು. ಅದಕ್ಕೆ ಲಕ್ಷ್ಮೀದೇವಿಗೆ ಕಮಲದಂತೆ ಕಣ್ಣುಳ್ಳವಳು ಅಂತ ಹೇಳೋದಕ್ಕೋಸ್ಕರ ಜಲಜಾಯ ತಾಕ್ಷಿ ಅಂತ ತಿಳ್ಕೊಂಡಂಥ ಹೆಸರನ್ನು ಕೂಡ ಇಡ್ತಾರೆ. ಇಂಥ ನೀರಿನಲ್ಲಿ ಕೆಸರಿನಲ್ಲಿ ಹುಟ್ಟಿದ ಆ ಹೂವಿಗೆ ಪಂಕಜ ಅಂತ ತಿಳ್ಕೊಂಡಂಥ ಹೆಸರು. ಪಂಕೆ ಜಾಯತೆ ಇತಿ ಪಂಕಜ, ಜಲೇ ಜಾಯತೆ ಇತಿ ಜಲಜ ಅಂತ ಹೆಸರು ರೂಢವಾಯಿತು. ಅರೆ, ನೀರಿನಲ್ಲಿ ಅನೇಕ ಮೀನುಗಳಿರ್ತವೆ, ಅವುಗಳಿಗೆ ಯಾಕೆ ಜಲಜ ಅಂತ ಅನ್ಬಾರ್ದು? ಕೆಸರಿನಿಂದ ಹುಟ್ಟಿ ಬಂದದ್ದಕ್ಕೆ ಪಂಕಜ ಅಂತ ಹೆಸರು ಬಂತದಕ್ಕೆ. ಅಲ್ಲಿ ಬೇರೆ ಕ್ರಿಮಿಕೀಟಗಳು ಹುಟ್ಟಿರ್ತಾವಲ್ಲ, ಅವನ್ಯಾಕೆ ತಗೋಬಾರ್ದು ಅಂದರೆ ಅವು ಪ್ರಸಿದ್ಧವಾಗಿಲ್ಲ. ಯಾವುದು ಯೌಗಿಕವೋ ಅಂದರೆ ಪದಚ್ಛೇದ ಮಾಡಿ ಲಕ್ಷಣ ಸಹಿತ ಹೇಳಲಿಕ್ಕೆ ಬರ್ತದೆಯೋ, ಮತ್ತು ಯಾವುದು ಈ ಅಕ್ಷರದಲ್ಲಿ ಆ ಅರ್ಥದಲ್ಲಿ ರೂಢವಾಗಿದೆಯೋ ಅದಕ್ಕೆ ನಾವು ಯೋಗರೂಢ ಅಂತಕೊಂಡಂಥ ಶಬ್ದ ಕರಿತೇವೆ. ಯೋಗರೂಢದಿಂದ ಕಮಲ, ಪಂಕಜ ಇವು ತಾವರೆಯಲ್ಲಿಯೇ ಪ್ರಸಿದ್ಧವಾಗಿವೆ. ಅದೇ ರೀತಿಯಾಗಿ ಪದ್ಮನಾಭ ಅಂತನೋ ಹೆಸರು ಪರಮಾತ್ಮನಲ್ಲಿಯೇ ಪ್ರಸಿದ್ಧವಾಗಿದೆ. ನಾಭಿಯಲ್ಲಿ ಕಮಲವುಳ್ಳವನು ಅಥವಾ ನಾಭಿ ಕಮಲದಲ್ಲಿ ಬ್ರಹ್ಮದೇವರನ್ನು ಇಟ್ಟುಕೊಂಡವನು ಅಂತನೋ ಹೆಸರು ಪ್ರಸಿದ್ಧವಾಗಿದೆ. ಪ್ರತಿಸಹಸ್ರ ಹೇಳ್ತಾರೆ, ಈ ಪರಮಾತ್ಮನಿಂದಲೇ ಈ ಕಮಲದಲ್ಲಿರ್ತಕ್ಕಂಥ ಬ್ರಹ್ಮದೇವರು ಸಕಲ ವೇದಗಳನ್ನು ಕಲಿತರು. ಈ ವಿಚಾರವನ್ನು ಭಾಗವತವು ಕೂಡ ನಮಗೆ ಉದಾಹರಣೆ ರೂಪದಿಂದ ಅಭಿವ್ಯಕ್ತವಾಗ್ತಾರೆ. ಅಲ್ಲಿಯೂ ಕೂಡ ಏನು ಬಂದಿದೆ? ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಶ್ವ ವಿಘ್ನೇಶ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ಪರಮಾತ್ಮನ ನಾಭಿಯಲ್ಲಿ ಇರುವ ಬ್ರಹ್ಮದೇವರಿಗೆ ಮೊಟ್ಟ ಮೊದಲು ಪರಮಾತ್ಮ ಸಕಲ ವೇದಗಳ ಉಪದೇಶವನ್ನು ಮಾಡಿದ. ತೇನೇ ಬ್ರಹ್ಮ ಆದಿಕವಯೇ. ಆದಿಕವಿಯೇ ಪರಮಾತ್ಮ ಬ್ರಹ್ಮ ಅಂದರೆ ವೇದವನ್ನು ಉಪದೇಶ ಮಾಡಿದ. ಈ ವಿಚಾರವೂ ಕೂಡ ವೇದದಲ್ಲಿ ಬಂದಿರತಕ್ಕಂಥ ವಿಚಾರಗಳೇ. ಆದರೆ ಅದನ್ನು ಅರ್ಥ ಈ ರೀತಿಯಾಗಿ ಚೇಂಜ್ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ನಮಗೆ ಸತ್ಯಸಂಧ ತೀರ್ಥರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಈ ಪದ್ಮನಾಭ ಅಂತ ತಿಳ್ಕೊಂಡಂತನ್ನೋ ಹೆಸರು ವೇದಗಳ ಅಭಿವ್ಯಕ್ತಿ, ಬ್ರಹ್ಮದೇವರ ಸ್ವೀಕೃತಿ ಅನ್ನುವ ಪ್ರಮುಖ ಅರ್ಥವನ್ನು ನಮಗೆ ಕೊಡ್ತದೆ. ಇಲ್ಲಿ ನಮ್ಮ ಚಿಂತನೆ ಏನು ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿರ್ತಕ್ಕಂಥ ಏನು ಸಾಹಿತ್ಯ ಇದೆ ಅದೆಲ್ಲ ಪೌರುಷೇಯ ಸಾಹಿತ್ಯ. ಬೈಬಲ್ ಹಲವು ವ್ಯಕ್ತಿಗಳು ಸೇರಿ ಬರೆದ ಗ್ರಂಥ ಅಥವಾ ದೇವದೂತ ಉಪದೇಶ ಮಾಡಿದ ವಿಚಾರಗಳು. ಅದೇ ರೀತಿಯಾಗಿ ಒಬ್ಬ ಪ್ರವಾದಿಯಿಂದ ಬಂದಿರತಕ್ಕಂಥ ಗ್ರಂಥ ಕುರಾನ್ ಮೊದಲು ಅಸ್ತಿತ್ವದಲ್ಲಿರಲಿಲ್ಲ. ಆದರೆ ಈಗ ಇಲ್ಲಿ ಹಾಗಲ್ಲ. ಇಲ್ಲಿ ದೇವರು ವೇದಗಳನ್ನು ಬರೆಯಲಿಲ್ಲ. ವೇದಗಳು ಅನಾದಿ. ಎಂದಿನಿಂದ ಪರಮಾತ್ಮ ಇದ್ದಾನೆ ಅವತ್ತಿನಿಂದ ವೇದ ಇವೆ. ಎಂದಿನಿಂದ ಜೀವ ಇದ್ದಾನೆ ಅಂದಿನಿಂದಲೇ ವೇದಗಳಿವೆ. ಅಂದರೆ ಲೇಖಕನ ದೋಷ ಇಲ್ಲದ ಶುದ್ಧವಾದ ತತ್ವಜ್ಞಾನ, ಅಪೌರುಷೇಯಾದ ವೇದಗಳು ಪರಮಾತ್ಮನಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ಋಷಿಗಳಿಗೆ, ಋಷಿಗಳ ಮುಖಾಂತರ ನಮಗೆ ಬಂದು ಮುಟ್ಟಿವೆ. ನಾವು ವಿಷಯದಲ್ಲಿ ಭಾಳ ಪ್ರೌಡ್ ಆಗಿರಬೇಕು.
ಸಕಲ ತತ್ವಜ್ಞಾನಗಳ ಆಗರ ವೇದ. ಇದು ಆದಿ ಗ್ರಂಥ. ಉಪದೇಶಿಸಲ್ಪಟ್ಟಿರತಕ್ಕಂತಹ ಅಪೌರುಷೇಯ ಗ್ರಂಥ. ವೇದವನ್ನು ಬರೆದವರು ಯಾರು? ಅನೇಕ ಪ್ರಮಾಣಗಳಿವೆ, ಅದು ಅಪೌರುಷೇಯ ಅಂತ ತಿಳ್ಕೊಂಡು ಅಂತೇಳಿ. ಆದ್ದರಿಂದಾಗಿ ನಾವು ಧನ್ಯರು. ನಮಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ, ಆಧಾರ ಇದೆ. ನಾವು ಮಾಡುವ ಪ್ರತ್ಯಕ್ಷ ವಿಧಾನಕ್ಕೆ ಇಂಥ ಒಂದು ಆಗಮದ ಆಧಾರ ಇದೆ. ಆದರೆ ಈ ಸಂಪತ್ತು ಬೇರೆ ದೇಶದವರಿಗೆ ಇರಲಿಲ್ಲ, ಬೇರೆ ಧರ್ಮದವರಿಗೂ ಸಿಗಲಿಲ್ಲ. ಯಾವ ಧರ್ಮದ ನಿಂದನೆ ಅಲ್ಲ, ಇಲ್ಲ, ಇರ್ತಕ್ಕಂಥ ಫ್ಯಾಕ್ಟರ್ನ ಹೇಳ್ತಾ ಇದ್ದೆ. ಆದ್ದರಿಂದಾಗಿ ನಾವು ಧನ್ಯರು, ಅದು ಭಾರತೀಯರು. ನಮಗೆ ಆ ವೇದ ಸಾಹಿತ್ಯ ಸಿಕ್ಕಿದೆಯಲ್ಲ, ಆ ಒಂದು ಜ್ಞಾನದ ಗಣಿ ನಮಗೆ ಸಿಕ್ಕಿದೆ. ಯಾವುದನ್ನು ಪರಮಾತ್ಮ ತಾನೇ ಸ್ವತಃ ತನ್ನ ಮುಖದಿಂದ ಅಭಿವ್ಯಕ್ತಗೊಳಿಸಿದ್ದಾನೆ. ಜೀವೋತ್ತಮರಾದ ವಾಯುದೇವರು ಬ್ರಹ್ಮದೇವರು ಸ್ವೀಕಾರ ಮಾಡಿದ್ದಾರೆ. ಆ ತತ್ವಜ್ಞಾನ ಎಷ್ಟು ವಿಸ್ತಾರವಾಗಿರಬೇಕು. ಇಂಥ ತತ್ವಜ್ಞಾನವನ್ನು ಅನೇಕ ಋಷಿಗಳು ಅಭಿವ್ಯಕ್ತಗೊಳಿಸಿದ್ದಾರೆ. ಆದ್ದರಿಂದ ಇವತ್ತು ಆ ವೇದ ನಮಗೆ ಉಪಲಬ್ಧ ಇದೆ. ಆದರೆ ವೇದದ ಭಾಷೆ ಕ್ಲಿಷ್ಟ ಭಾಷೆ. ವೇದದ ಭಾಷೆ ಸಿಂಬಲಿಕ್ ಲ್ಯಾಂಗ್ವೇಜ್. ವೇದದ ಭಾಷೆ ವಿಶಿಷ್ಟ ಪ್ರತೀಕದಿಂದ ಯುಕ್ತವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಇದನ್ನು ವಿಷ್ಣು ಯಾಕೆ ಬರೆದಿರಬಾರ್ದು? ಆದರೆ ವೇದ ಹೇಳ್ತದೆ ನನ್ನನ್ನು ಯಾರು ಬರೆದಿಲ್ಲ ಅಂತ ತಿಳ್ಕೊಂಡಂತ, ರಚನೆ ಮಾಡಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತದೆ. ಆದ್ದರಿಂದಾಗಿ ನಮಗೆ ಏನು ಜ್ಞಾನದ ಒಂದು ಸ್ರೋತ ಬೇಕಾಗಿತ್ತು, ಅದನ್ನು ಅನಾದಿ ಕಾಲದಿಂದ ಬಂದದ್ದನ್ನು ಪ್ರಳಯ ಕಾಲದಲ್ಲಿ ಪರಮಾತ್ಮ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ಸೃಷ್ಟಿ ಕಾಲದಲ್ಲಿ ಅದನ್ನು ಹಯಗ್ರೀವ ರೂಪ ಮುಖದಿಂದ ಅಭಿವ್ಯಕ್ತಗೊಳಿಸಿ ಮೊಟ್ಟ ಮೊದಲು ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾರೆ. ಮುಂದೆ ಆ ವೇದಗಳು ನಮ್ಮ ಸಂಪೂರ್ಣ ಜಗತ್ತಿಗೆ ಸಿಕ್ಕಿದೆ. ವಿ ಆರ್ ವೆರಿ ಪ್ರೌಡ್. ಅಷ್ಟೇ, ನಾವು ಕೂಡ ಅಷ್ಟೇ ದುಃಖಿಗಳು ಕೂಡ ಹೌದು. ಎಷ್ಟು ಭಾಗ್ಯವಂತರೋ ಅಷ್ಟೇ ದುಃಖಿಗಳು ನಾವು. ನಮ್ಮಲ್ಲಿ ವೇದ ಓದ್ತಕ್ಕಂಥವ್ರು ಎಷ್ಟು ಜನ ಸಿಗ್ತಾರೆ ಹೇಳಿ? ವೇದದ ಉಚ್ಚಾರಣೆಯನ್ನು ಕಲಿಸುವ ಅನೇಕ ಗುರುಗಳು ಸಿಗ್ತಾರೆ, ಅನೇಕ ಶಿಷ್ಯರು ಸಿಗ್ತಾರೆ. ವೇದೋಚ್ಚಾರಣೆ ಜಗತ್ತಿನಲ್ಲಿದೆ. ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ದೇವರನ್ನು ಸ್ತೋತ್ರ ಮಾಡ್ತಾರೆ, ಅದರಿಂದ ಪರಮಾತ್ಮ ಅನುಗ್ರಹ ಪಡೀತಾರೆ. ಪುರುಡ ಸೂಕ್ತದಿಂದ ಅಭಿಷೇಕ ಮಾಡ್ತೇವೆ. ಪುರುಡ ಸೂಕ್ತ ಅರ್ಥ ಎಷ್ಟು ಜನರಿಗೆ ಗೊತ್ತಿದೆ? ನಿನಗೆ ಗೊತ್ತದೇನಪ್ಪ ಪುರುಡ ಸೂಕ್ತ ಅರ್ಥ? ಎಷ್ಟು ವರ್ಷದಿಂದ ಪೂಜೆ ಮಾಡಲಿಕ್ಕೆ? 5-6 ವರ್ಷ ಆಯಿತು. 5-6 ವರ್ಷದಿಂದ ಪೂಜೆ ಮಾಡಿದರೂ ಪುರುಷ ಸೂಕ್ತ ಅರ್ಥ ಗೊತ್ತಿಲ್ಲ ಅಂದರೆ ನಾವು ಎಷ್ಟು ದುರ್ಭಾಗ್ಯರು. ನಮ್ಮಲ್ಲಿ ಕೆಲವರಿಗೆ 4 ವೇದಗಳ ಹೆಸರು ಗೊತ್ತಿಲ್ಲ. ಇನ್ನು ವೇದದಲ್ಲಿ ಏನಿದೆ ಅನ್ನೋದು 99% ಜನರಿಗೆ ಗೊತ್ತಿಲ್ಲ. ಯಾಕೆ? ಎಂದಿಗೂ ಓದಲಿಲ್ಲ, ಗುರುಗಳ ಹತ್ರ ಹೋಗಿ ಕೇಳಲಿಲ್ಲ. ವೇದ ಏನು ಹೇಳ್ತದೆ ಅಂತಕೊಂಡಂತ ಅನ್ನೋದನ್ನು ಕೇಳಬೇಕು. ನನಗೆ ಶ್ರೋತೃಗಳಲ್ಲಿ 1-2-3 ಜನ ಫೋನ್ ಮಾಡಿ ಹೇಳಿದರು, ಆಚಾರ್ಯ ಕಠಿಣ ವಿಷಯ ಯಾಕೆ ತೆಗೆದುಕೊಂಡ್ರಿ? ವೇದಗಳ ಮಂತ್ರ ನಮ್ಮಂಥವ್ರಿಗೆ ಅರ್ಥ ಆಗಂಗಿಲ್ಲ, ಬಿಡಂಗಿಲ್ಲ. ಅದ್ರ ಬದಲಾಗಿ ಮಹಾಭಾರತ ರಾಮಾಯಣ ಕಥೆ ಹೇಳ್ರಲ್ಲ. ನಾನು ಅವ್ರಿಗೆ ಹೇಳಿದೆ, ಅವೆಲ್ಲ ಹೇಳಿ ಆಗಿದೆ. ಆದರೆ ವೇದಗಳು ನಮಗೆ ತಿಳಿಯೋದಿಲ್ಲ ಅಂತಕ್ಕಂಥ ಒಂದೇನು ಪ್ರೆಜುಡಿಸ್ ಇದೆ, ಅದನ್ನು ತೆಗೆದುಹಾಕಿ. ಅಭ್ಯಾಸ ಮಾಡಿದರೆ ವೇದಾರ್ಥ
ಅಭಿವ್ಯಕ್ತವಾಗ್ತದೆ. ಅನಾದಿ ಕಾಲದಿಂದ ಕೋಟಿ ಕೋಟಿ ವರ್ಷಗಳ ಹಿಂದಿನಿಂದ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಜ್ಞಾನದ ಆ ಒಂದು ಸಮುದ್ರ ಅಂತ ಏನಿದೆ, ಆ ಸಮುದ್ರದಿಂದ ನಾವು ಪೂರ್ತಿ ಅಪರಿಚಿತರಾಗಿದ್ದೇವೆ. ಅದಕ್ಕೋಸ್ಕರ ನಾನು ಹೇಳಿದೆ, ನನಗೆ ಕೇಳಿದರು, ಆಚಾರ್ಯ ಕಠಿಣ ವಿಷಯ ಯಾಕೆ ತೆಗೆದುಕೊಳ್ತೀರಿ, ನಮ್ಗೆ ಭಾಳ ತ್ರಾಸ ಆಗ್ತದೆ. ನಾಳೆ ಏನೂ ತ್ರಾಸಿಲ್ಲ. ವೇದ ಮಂತ್ರಗಳ ಅರ್ಥ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಬ್ರಹ್ಮಸೂತ್ರ ನಮಗೆ ಕಲಿಸಿಕೊಟ್ಟಿದೆ. ವೇದ ಮಂತ್ರಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ ಆಚಾರ್ಯರು ಋಗ್ಭಾಷ್ಯ ಬರೆದಿದ್ದಾರೆ. ಬೃಹತಿ ಶಾಸ್ತ್ರಕ್ಕೂ ಕೂಡ ಇಬ್ಬರು ಮಹಾನುಭಾವರ ವ್ಯಾಖ್ಯಾನವೂ ಇದೆ. ಆದ್ದರಿಂದಾಗಿ ತಿಳಿಯೋದಿಲ್ಲ ಅಂತಕೊಂಡಂತೇನಿಲ್ಲ. ಪ್ರಯತ್ನ ಮಾಡಿದರೆ ನಮಗೆ ತಿಳಿಯುವುದಕ್ಕೋಸ್ಕರವೇ ವೇದಗಳಿವೆ. ವೇದಯಂತಿ ಪರಮಾತ್ಮನಮಿತಿ ವೇದಾಃ, ದೇವರ ಮಹಿಮೆಯನ್ನು ತಿಳಿಸಿಕೊಡುತ್ತವೆ. ಆದ್ದರಿಂದ ವೇದಗಳಿಗೆ ವೇದ ಅಂತ ಇಟ್ಕೊಂಡಂತ ಹೆಸರು. ಅತಿ ಶುದ್ಧವಾಗಿರ್ತಕ್ಕಂಥ ನಾಲೆಜ್ ಅದು ನಮಗೆ ಭಾರತೀಯರಿಗೆ ಸಿಕ್ಕಿದೆ. ಆದರೆ ನಾವೆಲ್ಲರೂ ಕೂಡ ಮನೆಯಲ್ಲೇ ಸಂಪತ್ತು ಇಟ್ಕೊಂಡು ಭಿಕ್ಷೆ ಬೇಡುವ ವ್ಯಕ್ತಿಗಳು. ಏನೋ ಲೌಕಿಕ ನಾಲೆಜಕ್ಕೆ ಸರಿ ಇರಲಿ, ಆ ನಾಲೆಜೇ ಇದೆ, ಇಲ್ಲಿ ಏನೂ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇರತಕ್ಕಂಥವರಿಗೆ ಪರಮಾತ್ಮ ನನಗೆ ಪ್ರೇರಣೆ ಮಾಡಿದ. ಈ ವೇದ ಮಂತ್ರಗಳ ಅರ್ಥ ಎಷ್ಟು ಪವಿತ್ರವೋ, ಎಷ್ಟು ಜ್ಞಾನ ಕೊಡ್ತಕ್ಕಂಥವುಗಳು, ಅಷ್ಟೇ ಪರಮಾತ್ಮನ ನಾಮಗಳು ಕೂಡ ಅಷ್ಟೇ ಮಹತ್ವಪೂರ್ಣವಾದದ್ದು. ಅದರಲ್ಲಿ ಕೂಡ ಭೀಷ್ಮಾಚಾರ್ಯಲ್ಲಿ ನಿಂತುಕೊಂಡು ಪರಮಾತ್ಮ ತಾನೇ ತನ್ನ 1000 ನಾಮಗಳನ್ನು ಇವುಗಳನ್ನು ಹೇಳಿ ಪಾಠ ಮಾಡಿ ಪಾರಾಯಣ ಮಾಡಿ ನಿಮ್ಮ ಸಕಲ ಇಚ್ಛೆಗಳೂ ಪೂರ್ತಿ ಆಗ್ತವೆ, ನಿಮ್ಮ ಅಭಿಷ್ಟಗಳೂ ಪೂರ್ತಿ ಆಗ್ತವೆ ಅಂತೇಳಿ ರೋಗ ಇರಲಿ, ರುಜಿನ ಇರಲಿ, ಬಡತನ ಇರಲಿ, ಸಮಸ್ಯೆ ಇರಲಿ, ಏನೇ ಇರಲಿ, ಈ ವೇದ ಮಂತ್ರ, ವಿಷ್ಣು ಸಹಸ್ರನಾಮ ಅವೆಲ್ಲವನ್ನು ದೂರ ಮಾಡ್ತದೆ. ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಅತ್ಯಂತ ಅವಶ್ಯಕ. ಆ ನಾಮಗಳ ನಿರ್ವಚನ ಈ ಬೃಹತಿ ಸಹಸ್ರ ಮಂತ್ರಗಳ ಬಂದಿದೆ. ಋಷಿಗಳು ಜ್ಞಾನದಿಂದ ಅದನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಇವುಗಳನ್ನು ತಿಳಿದುಕೊಳ್ಳೋದು ಬಹಳ ಅತಿ ಅನಿವಾರ್ಯ. ರಾಮಾಯಣ ಮಹಾಭಾರತ ಬೇಕಾದಷ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗ್ತವೆ. ಆದರೆ ಇದರ ಮನನ ಅತ್ಯಂತ ಅವಶ್ಯಕ. ದಿನಕ್ಕೆ 1 ಹೆಸರದ ಮನನ ಮಾಡಿಗಳು. ಬೇಕಾದಷ್ಟು ಜ್ಞಾನ ಸಂಪತ್ತಿ ಎಲ್ಲವೂ ಸಿಗ್ತದೆ. ಎಂಥ ರೋಗ ಇದ್ದರೂ ಗುಣವಾಗ್ತದೆ. ಬೃಹತಿ ಶಾಸ್ತ್ರ ಪ್ರಾರಂಭ ಮಾಡಿದ್ದಕ್ಕೆ ಪರಮಾತ್ಮ ಮಾಡಿಸಿದ್ದಾನೆ. ಯಾತ್ರೆ ಬಹಳ ದೂರ ಇದೆ, ನಡೀತಾ ಬದರಿಕಾಶ್ರಮಕ್ಕೆ ಹೋದಂತೆ ಇದೆ. ಯಾಕೆ ಈಗ 50ನೇ ಹೆಸರು ನಡೆದಿದೆ, ಇನ್ನೂ 950 ಹೆಸರು ಆಗಬೇಕು. ಅಷ್ಟು ದಿವಸ 3 ವರ್ಷ, 3 ವರ್ಷಗಳವರೆಗೆ. ಆದರೆ ನನಗೆ ಗೊತ್ತಾಗ್ತಾ ಇದೆ, ಕೆಲವು ಶ್ರೋತೃಗಳು ಇದು ಕೇಳಲಿಕ್ಕೆ ತಯಾರಾಗ್ತಾ ಇಲ್ಲ ಅಂತಕೊಂಡಂತನು. ಆದರೆ ಆಗಬೇಕು. ಯಾರ್ಯಾರು ಶ್ರೋತೃಗಳು ಕೇಳ್ತೀರಿ, ನಿಮ್ಮ ಬಳಗದವರಿಗೆ, ನಿಮ್ಮ ಬಂಧುಗಳಿಗೆ ಹೇಳಿ, ವಿಷ್ಣು ಸಹಸ್ರನಾಮದ ಒಂದು
ಶಬ್ದದ ಅರ್ಥ ಚಿಂತನೆ, ಆ ಪರಮಾತ್ಮನ ಉಪಕಾರ, ಪರಮಾತ್ಮ ತಾನು ಪದ್ಮನಾಭ ಇದ್ದುಕೊಂಡು ಜಗತ್ತನ್ನು ನಿರ್ಮಿಸಿದ, ಬ್ರಹ್ಮದೇವರಿಂದ ಜಗತ್ತನ್ನು ನಿರ್ಮಿಸಿದ, 14 ಲೋಕಗಳ ಒಂದು ಮಾಡೆಲ್ ಆಫ್ ಕಮಲ, ಅದರಲ್ಲಿ ಅದರ ಸ್ವಾಮಿಯಾಗಿ ಬಂದಿರತಕ್ಕಂಥ ವ್ಯಕ್ತಿ ಚತುರ್ಮುಖ ಬ್ರಹ್ಮದೇವರು. ಪರಮಾತ್ಮ ಪ್ರೀತಿಯಿಂದ ವೇದಗಳನ್ನು ಉಪದೇಶ ಮಾಡಿದ್ದಾನೆ. ಈ ವೇದಗಳು ಎಲ್ಲ ಜಗತ್ತಿನ ಸಾಹಿತ್ಯಕ್ಕಂತೂ ಅತಿ ಪ್ರಾಚೀನ ಸಾಹಿತ್ಯ ಅಂತನ್ನೋದನ್ನು ಅನೇಕ ಜನ ಸ್ವೀಕಾರ ಮಾಡಿದ್ದಾರೆ. ಇರ್ತಕ್ಕಂಥದ್ದು ಅದೇ ರೀತಿಯಾಗಿದೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಇದರ ಅಪೌರುಷಯತ್ವವನ್ನು ಅನೇಕ ಯುಕ್ತಿಗಳಿಂದ ಸಾಧಿಸಿ ತೋರಿಸಿದ್ದಾರೆ ಟೀಕಾಕೃತ್ಪಾದರು. ವಿಷ್ಣುತ್ವ ಟೀಕಾದಲ್ಲಿ ಶ್ರೀಮದ್ ಆಚಾರ್ಯದನ್ನು ಮೂಲದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಈ ಬೃಹತೇ ಸಹಸ್ರವನ್ನು ಸ್ವಲ್ಪ ಕಠಿಣ ಅನಿಸಿದರೂ ಕೂಡ ಎಷ್ಟು ಸಾಧ್ಯ ಇದೆ ಅದನ್ನು ತಿಳಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆದರೆ ಪರಮಾತ್ಮನ ಒಂದೊಂದು ಮಹಿಮೆಯಷ್ಟು. ಋಷಿಕೇಶ ಅಂದರೆ ನಮ್ಮ ಎಲ್ಲ ಪಾಪಗಳು, ರೋಗಗಳು ಎಲ್ಲವೂ ದೂರ ಆಗ್ತವೆ. ಭೂತಪ್ರೇತ ಪಿಶಾಚಿ ಬಾಧೆ ಹೊರಟೋಗ್ತದೆ. ಪದ್ಮನಾಭ ಅಂತ ತಿಳ್ಕೊಂಡಂತಂದರೆ ತತ್ವಜ್ಞಾನ ಸಿಗ್ತದೆ. ಪರಮಾತ್ಮನ ವಿಷಯಕವಾದ ಜ್ಞಾನ ನಮಗೆ ವಿಘ್ನಗಳು ದೂರಾಗಿ ತೆಗಲಿಕ್ಕೆ ಪ್ರಾರಂಭವಾಗ್ತವೆ. ಆದ್ದರಿಂದಾಗಿ ನಾವು ಪದ್ಮನಾಭನನ್ನು ಅನುಸಂಧಾನ ಮಾಡೋಣ. ಅವನು ಕೊಟ್ಟ ವೇದಗಳನ್ನು ಯಥಾಶಕ್ತಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಬರೇ ನಾನು ವೇದ ಪಾಠಕ್ಕೆ ಇಟ್ಕೊಂಡ್ರೆ ಯಾರು ನಿಂದೋದು, 10 ಜನ ಕೂಡ ಇದನ್ನು ಕೇಳೋದಿಲ್ಲ. ಆದ್ದರಿಂದ ಕಠಿಣ ಗ್ರಂಥ ನಾನು ತೆಗೆದುಕೊಳ್ಳಿಲ್ಲ. ಆದರೆ ಸಕಲ ವೇದದ ಸಾರ ಈ ಬಂದದ್ದನ್ನು ನಾವು ಕಾಣ್ತೇವೆ. ಆದ್ದರಿಂದಾಗಿ ಪರಮಾತ್ಮನ ಪರಮಾನುಗ್ರಹ ನಮ್ಮ ಮೇಲೆ ಆಗೇ ಆಗ್ತದೆ ಅಂತ ತಿಳ್ಕೊಂಡಂತ ಹೇಳ್ತಾ, ಪದ್ಮನಾಭ ಹೆಸರಿನಿಂದ ಅಭಿವ್ಯಕ್ತವಾಗುವ ವೇದದ ಉತ್ಪತ್ತಿ, ಅದನ್ನು ಪರಮಾತ್ಮ ಉಪದೇಶ ಮಾಡಿ ಕೊಡುವಿಕೆ, ಅದನ್ನು ನಮಗೆ ಸಮರ್ಪಣೆ ಮಾಡುವಿಕೆ, ಅದರಿಂದ ನಮಗೆ ಗೊತ್ತಾಗ್ತದೆ. ಆದ್ದರಿಂದಾಗಿ ಇಂಥ ಭಗವಂತ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತಕೊಂಡಂತ ಹೇಳ್ತಾ ಪದ್ಮನಾಭನಿಗೆ ನಮಸ್ಕಾರ ಮಾಡಿ ಇವತ್ತಿನ ವಿಚಾರವನ್ನು ಅವನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.